ನಾವು ಕೋಲಾರನ ಯಾಕೆ ನೆನ್ಕೋಬೇಕು ಅಂದ್ರೆ ಮೈಸೂರು ಬೆಂಗಳೂರು ಇಷ್ಟು ಏನು ಇಂಪ್ರೂವ್ ಆಗಿದೆಯಲ್ಲ ಮೈಸೂರು ದೇಶ ದುಡ್ಡು ಬಂದಿದ್ದು ಈ ಕೋಲಾರದಿಂದ ರೀ. ಕೋಲಾರ ಜನಕ್ಕೆ ನನ್ನ ಹೃದಯಪೂರ್ವಕ ನಮನ. ನಮ್ಮನ್ನೆಲ್ಲ ಸಾಗದಂಥವ್ರಿ ಕೋಲಾರ ಜನ. ಹ್ಯಾಟ್ಸ್ ಆಫ್. ಬೆಂಗಳೂರಿನಲ್ಲಿ ಒಂದು ರಸ್ತೆ ಇದೆ, ಲ್ಯಾವೆಲ್ಲೆ ರಸ್ತೆ. ಏನು ಹಂಗಂದ್ರೆ ಒಂದು ಹೆಸರು ಮೈಕೆಲ್ ಎಫ್ ಲ್ಯಾವೆಲ್ಲೆ ಅಂತ. ಐರಿಷ್ ಸೋಲ್ಜರ್, ಬ್ರಿಟಿಷ್ ಕಡೆಯಿಂದ ಮಿಡ್ 1850s ಯುರೋಪಲ್ಲೆಲ್ಲ ಯುದ್ಧ ಮಾಡ್ತಾ ಇದ್ದ. ಅದು ಬೋರ್ ಆಗ್ಬಿಟ್ಟು ಅವ್ನು ಟ್ರಾನ್ಸ್ಫರ್ ಕೊಟ್ಬಿಟ್ಟು ನಂಗೆ ಸಾಕಾಯ್ತು ಯುರೋಪ್ ಅಂತಾನೆ. ಅವನನ್ನು ಬೆಂಗಳೂರು ಕಂಟೋನ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಅವನು ಅಲ್ಲಿಂದ ಎತ್ತಿನ ಗಾಡಿ ಮಾಡ್ಕೊಂಡು ಕಂಟೋನ್ಮೆಂಟಿಂದ ಕೋಲಾರಕ್ಕೆ ಬರ್ತಾನೆ. ಕೋಲಾರದಲ್ಲಿ ಚಿನ್ನದ ವಾಸನೆಯನ್ನ ಕಂಡಿಡಿದಂಥ ಮೊದಲಿಗ ಈ ಮೈಕೆಲ್ ಎಫ್ ಲ್ಯಾವೆಲ್ಲೆ. ಮೊದಲನೇ ಅವನು ಇಲ್ಲಿ ಅಪಾರ ಪ್ರಮಾಣವಾದ ಚಿನ್ನ ಇದೆ ಅಂತ ಕಂಡಿಡಿದವನು ಇವನೇ ಮೊದಲು. ಬ್ರಿಟಿಷರಲ್ಲಿ ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಪ್ರಮಾಣದ ಚಿನ್ನ ಇದೆ ಇಲ್ಲಿ, ಒಳ್ಳೆ ಗಣಿಗಾರಿಕೆ ಮಾಡ್ಬೋದು ಅಂತ ಬ್ರಿಟಿಷರಿಗೆ ತೋರಿಸ್ಕೊಟ್ಟವನು. ಮೊದಲು ಇವನೇ ತಗೋತಾನೆ ಕಾಂಟ್ರಾಕ್ಟ್ ಮೈನಿಂಗು. ಆದರೆ ಇವನ ಕೈಲಿ ಆಗೋದಿಲ್ಲ. ಹಲವಾರು ಕೈಗಳನ್ನ ದಾಟಿ ಕೊನೆಗೆ ಜಾನ್ ಟೇಲರ್ ಅಂಡ್ ಕಂಪ್ನಿಗೆ ಬಂದು ಸೇರುತ್ತೆ. ಆಮೇಲೆ ಟನ್ಗಟ್ಟಲೆ ಚಿನ್ನ ಅವರು ತಗೊಂಡು ಹೋಗ್ತಾರೆ. ಅದೆಲ್ಲ ದೊಡ್ಡ ಸ್ಟೋರಿ, ನಾನು ಇನ್ನೊಂದ್ಸಲಿ ಹೇಳ್ತೀನಿ. ಆದರೆ ಮೈಕೆಲ್ ಎಫ್ ಲ್ಯಾವೆಲ್ಲೆ ಬೆಂಗಳೂರಿನಿಂದ ಎತ್ತಿನ ಗಾಡಿ ಮಾಡ್ಕೊಂಡು ಕೋಲಾರಕ್ಕೆ ಹೋಗಿ ಚಿನ್ನದ ಹುಡಿಯ ವಾಸನೆಯನ್ನು ತೆಗೆದು ಹೊರ ಜಗತ್ತಿಗೆ ತೋರಿಸಿದಂಥ. ನಾವು ಕೋಲಾರನ ಯಾಕೆ ನೆನ್ಕೋಬೇಕು ಅಂದ್ರೆ ಮೈಸೂರು ಬೆಂಗಳೂರು ಇಷ್ಟು ಏನು ಇಂಪ್ರೂವ್ ಆಗಿದೆಯಲ್ಲ ಮೈಸೂರು ದೇಶ ದುಡ್ಡು ಬಂದಿದ್ದು ಈ ಕೋಲಾರದಿಂದ ರೀ. ಕೋಲಾರ ಜನಕ್ಕೆ ನನ್ನ ಹೃದಯಪೂರ್ವಕ ನಮನ. ನಮ್ಮನ್ನೆಲ್ಲ ಸಾಗದಂಥವ್ರಿ ಕೋಲಾರ ಜನ. ಹ್ಯಾಟ್ಸ್ ಆಫ್.